ಪ್ರಶ್ನೆ ನೋಡೋಣ. ಯಾವುದು ಮಹಿಳೆಯರಲ್ಲಿ ಅವರ ಗರ್ಭಕೋಶ ದುರ್ಬಲವಾಗಿದೆ ಎಂದು ಸೂಚಿಸುತ್ತದೆ? ಆಪ್ಷನ್ ಸಿ ಗರ್ಭಾಶಯ ನೋವು, ಬಿ ಬೆನ್ನು ನೋವು, ಸಿ ಅಸಹಜ ರಕ್ತಸ್ರಾವ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮಹಿಳೆಯ ಗರ್ಭಾಶಯವು ದುರ್ಬಲವಾಗಿದ್ದರೆ ಅವಳು ಆಗಾಗ್ಗೆ ಶ್ರೋಣಿಯ ಪ್ರದೇಶದಲ್ಲಿ ನೋವು ಅಥವಾ ಅಸ್ವಸ್ಥತೆಯನ್ನು ಅನುಭವಿಸಬಹುದು. ಇನ್ನು ಕೆಲವು ಮಹಿಳೆಯರಲ್ಲಿ ದುರ್ಬಲವಾದ ಗರ್ಭಾಶಯದಿಂದಾಗಿ ಬೆನ್ನಿನ ಕೆಳಭಾಗದಲ್ಲಿ ನೋವು ಕಾಣಿಸಿಕೊಳ್ಳಬಹುದು ಮತ್ತು ಆಗಾಗ ಭಾರಿ ರಕ್ತಸ್ರಾವ ಅಥವಾ ಅಸಹಜ ರಕ್ತಸ್ರಾವವಾಗುತ್ತದೆ. ಅಷ್ಟೇ ಅಲ್ಲದೆ ಭಾರಿ ರಕ್ತಸ್ರಾವ ಹೆಚ್ಚು ಕಾಲ ಇರುತ್ತದೆ. ಮಹಿಳೆಯರಿಗೆ ಹೆಚ್ಚಿನ ಮುಟ್ಟಿನ ಸಮಸ್ಯೆಗಳಿದ್ದರೆ ಇದು ಅವರ ಆರೋಗ್ಯವನ್ನು ಹದಗೆಡಿಸುತ್ತದೆ. ರಾಷ್ಟ್ರಕವಿ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಸಿ ಕುವೆಂಪು, ಬಿ ರನ್ನ, ಸಿ ಪಂಪ, ಡಿ ಪೊನ್ನ. ಸರಿಯಾದ ಉತ್ತರ ಆಪ್ಷನ್ ಎ ಕುವೆಂಪು. ರಾಷ್ಟ್ರಕವಿ ಎಂದು ಕುವೆಂಪು ಅವರನ್ನು ಕರೆಯುತ್ತಾರೆ. ಶ್ರೀರಾಮನ ಅಕ್ಕನ ಹೆಸರೇನು? ಆಪ್ಷನ್ ಸಿ ಶಾಂತ, ಬಿ ರೇಣುಕಾ, ಸಿ ಲಕ್ಷ್ಮಿ, ಡಿ ಸರಸ್ವತಿ. ಸರಿಯಾದ ಉತ್ತರ ಆಪ್ಷನ್ ಎ ಶಾಂತ. ಶ್ರೀರಾಮನ ಅಕ್ಕನ ಹೆಸರು ಶಾಂತ. ಮುಂಜಾನೆ ಸಿಗರೇಟ್ ಸೇದುವುದರಿಂದ ಯಾವ ರೋಗ ಬರುತ್ತದೆ? ಆಪ್ಷನ್ ಸಿ ಲೈಂಗಿಕ ಸಮಸ್ಯೆ, ಬಿ ಹೃದಯಾಘಾತ, ಸಿ ಚರ್ಮದ ಕ್ಯಾನ್ಸರ್, ಡಿ ಶ್ವಾಸಕೋಶದ ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಡಿ ಶ್ವಾಸಕೋಶದ ಕ್ಯಾನ್ಸರ್. ಮುಂಜಾನೆ ಸಿಗರೇಟ್ ಸೇದುವುದರಿಂದ ಶ್ವಾಸಕೋಶದ ಕ್ಯಾನ್ಸರ್ ಬರುತ್ತದೆ. ಚಳಿಗಾಲದಲ್ಲಿ ಹೆಚ್ಚಾಗಿ ಸಿಹಿ ತಿಂಡಿಗಳನ್ನು ತಿಂದರೆ ಯಾವ ಸಮಸ್ಯೆ ಉಂಟಾಗುತ್ತದೆ? ಆಪ್ಷನ್ ಸಿ ರಕ್ತದೊತ್ತಡ, ಬಿ ಹೃದಯ, ಸಿ ಮಧುಮೇಹ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಕೆಲವರಿಗೆ ಚಳಿಗಾಲದಲ್ಲಿ ಖಾರವಾದ ಆಹಾರ ಪದಾರ್ಥಗಳಿಗಿಂತ ಸಿಹಿಯಾದ ತಿಂಡಿ ತಿನಿಸುಗಳನ್ನು ತಿನ್ನಲು ಹೆಚ್ಚಿನವರು ಇಷ್ಟಪಡುತ್ತಾರೆ. ಅದರಲ್ಲೂ ಬೇಕರಿಯಲ್ಲಿ ಸಿಗುವ ಕೇಕ್, ಬೇಷ್ಟಿ ಸಕ್ಕರೆ ಹಾಗೂ ಹಾಲಿನಿಂದ ತಯಾರಿಸಿದ ಸಿಹಿ ತಿನಿಸುಗಳು, ಸ್ವಲ್ಪ ತುಪ್ಪ ಹಾಕಿ ಮಾಡಿದ ಜಿಲೇಬಿಗಳು, ಹೀಗೆ ವಿವಿಧ ಬಗೆಯ ಸಿಹಿ ತಿನಿಸುಗಳು ಎಂದರೆ ಹೆಚ್ಚಿನವರಿಗೆ ಪ್ರಾಣ. ಆದರೆ ಇಂತಹ ಸಿಹಿ ತಿಂಡಿಗಳಲ್ಲಿ ಕೃತಕ ಸಕ್ಕರೆ ಹಾಗೂ ಸಂಸ್ಕರಿಸಿದ ಹಾಲು ಹಾಗೂ ಕಡಿಮೆ ಗುಣಮಟ್ಟದ ತುಪ್ಪವನ್ನು ಬಳಸುವುದು ರಕ್ತದಲ್ಲಿ ಟ್ರೈಗ್ಲಿಸರೈಡ್ಗಳ ಮಟ್ಟ ಹೆಚ್ಚುತ್ತದೆ. ಇದರಿಂದ ರಕ್ತದೊತ್ತಡ, ಮಧುಮೇಹ, ಹೃದಯ ಸಂಬಂಧಿ ಕಾಯಿಲೆ ಮತ್ತು ಇತರ ಸಂಬಂಧಿ ಕಾಯಿಲೆಗಳು ಬೇಗನೆ ಕಾಣಿಸಿಕೊಳ್ಳುತ್ತದೆ. ಪ್ರಪಂಚದಲ್ಲಿ ಯಾವ ದೇಶದ ಮಕ್ಕಳು ಅತಿ ಬುದ್ಧಿವಂತರಾಗಿರುತ್ತಾರೆ? ಆಪ್ಷನ್ ಸಿ ಚೀನಾ, ಬಿ ಅಮೆರಿಕ, ಸಿ ಜಪಾನ್, ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್. ಪ್ರಪಂಚದಲ್ಲಿ ಜಪಾನ್ ದೇಶದ ಮಕ್ಕಳು ಅತಿ ಬುದ್ಧಿವಂತರಾಗಿದ್ದಾರೆ. ಹಾರುವ ಸಿಖ್ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಸಿ ಮಿಲ್ಬಾ ಸಿಂಗ್, ಬಿ ಕತಾರ್ ಸಿಂಗ್, ಸಿ ಹರ್ಷವರ್ಧನ, ಡಿ ಯಾರೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಮಿಲ್ಬಾ ಸಿಂಗ್. ಹಾರುವ ಸಿಖ್ ಎಂದು ಮಿಲ್ಬಾ ಸಿಂಗ್ ಅವರನ್ನು ಕರೆಯುತ್ತಾರೆ.
ಯಾವ ದೇಶದಲ್ಲಿ ಜಾಗಿಂಗ್ ಮಾಡುವುದನ್ನು ನಿಷೇಧಿಸಲಾಗಿದೆ? ಆಪ್ಷನ್ಸ್ ಎ ಫ್ರಾನ್ಸ್, ಬಿ ಉಕ್ರೇನ್, ಸಿ ಇಸ್ರೇಲ್, ಡಿ ಬುರುಂಡಿ. ಬುರುಂಡಿ ದೇಶದಲ್ಲಿ ಜಾಗಿಂಗ್ ಮಾಡುವುದನ್ನು ನಿಷೇಧಿಸಲಾಗಿದೆ. ಯಾವ ರಾಜನು ವಾರದ 7 ದಿನವೂ ಬೇರೆ ಬೇರೆ ಬಟ್ಟೆಗಳನ್ನು ಹಾಕುತ್ತಿದ್ದನು? ಆಪ್ಷನ್ಸ್ ಎ ಅಶೋಕ, ಬಿ ಟಿಪ್ಪು, ಸಿ ಕದಂಬ, ಡಿ ಶಹಜಾನ್. ಸರಿಯಾದ ಉತ್ತರ ಆಪ್ಷನ್ ಡಿ ಶಹಜಾನ್. ವಾರದ 7 ದಿನವೂ ಬೇರೆ ಬೇರೆ ಬಟ್ಟೆಗಳನ್ನು ಹಾಕುತ್ತಿದ್ದ ರಾಜ ಶಹಜಾನ್. ಯಾವುದನ್ನು ಬಿಳಿ ವಿಷ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಉಪ್ಪು, ಬಿ ಸಕ್ಕರೆ, ಸಿ ಪನ್ನೀರ್, ಡಿ ಅನ್ನ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ನಮ್ಮ ದೈನಂದಿನ ಆಹಾರದಲ್ಲಿ ಇವೆರಡರನ್ನೂ ಕೂಡ ಮಿತ ಪ್ರಮಾಣದಲ್ಲಿ ಸೇರಿಸಿಕೊಂಡರೆ ಮಾತ್ರ ಆರೋಗ್ಯಕ್ಕೆ ಸಮಸ್ಯೆ ಇರುವುದಿಲ್ಲ. ಇಲ್ಲವಾದರೆ ಇವುಗಳ ಸೇವನೆಯಲ್ಲಿ ಮಿತಿ ಮೀರಿದರೆ ಆರೋಗ್ಯದಲ್ಲಿ ಒಂದಲ್ಲ ಒಂದು ಸಮಸ್ಯೆ ಬರಲು ಶುರುವಾಗುತ್ತವೆ. ಇಂದಿನ ನಮ್ಮ ಪ್ರಶ್ನೆ, ನಿಮ್ಮ ಉತ್ತರದ ಪ್ರಶ್ನೆ. ಗಾದೆಯನ್ನು ಸರಿಯಾಗಿ ಜೋಡಿಸಿ. ಸರಿಯಾದ ಉತ್ತರ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ, ನಿಮ್ಮ ಉತ್ತರದ ಪ್ರಶ್ನೆ. ಗಾದೆಯನ್ನು ಸರಿಯಾಗಿ ಜೋಡಿಸಿ. ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದ. ಲವ್ ಯು ಆಲ್, ಟೇಕ್ ಕೇರ್.